ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನ್ಯೂ ಹೋಪ್ ಟಿವಿಯ ಮುಖಾಂತರ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ ಮತ್ತು ನಿಮ್ಮನ್ನು ನೋಡಲಿಕ್ಕೆ ನಾನು ಸಂತೋಷ ಉಳ್ಳವಳಾಗಿದ್ದೇನೆ ಪ್ರಿಯರೇ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ದೇವರ ವಾಕ್ಯವನ್ನು ನೋಡುವುದಾದರೆ ಶ್ರೀ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 8ನೇ ವಚನ. ಬೋಧಿಸುವವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೋಕದಲ್ಲಿ ದೇವರು ನಮಗೆ ಅನೇಕ ತಲಾಂತುಗಳನ್ನು ಕೊಟ್ಟಿದ್ದಾರೆ ಪ್ರಿಯರೇ. ದೇವರು ಕೊಡದೆ ಹೊರತು ಮನುಷ್ಯನು ಏನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡಿ, ದೇವ್ರ ನಾಮಕ್ಕೆ ಸ್ತೋತ್ರವಾಗಿ ನಮ್ಮ ಜೀವನದಲ್ಲಿ ಅನೇಕ ಜನರನ್ನು ನಾವು ನೋಡ್ತೇವೆ. ಬೋಧಿಸುವವನು, ಬುದ್ಧಿ ಹೇಳುವವನು, ದಾನ ಕೊಡುವವನು, ಹಿರಿತನ ಮಾಡುವವನು, ಉಪಕಾರ ಮಾಡುವವನು, ಎಲ್ಲರೂ ತನ್ನ ತನ್ನ ಕೆಲಸಗಳನ್ನು ಸರಿಯಾಗಿ ಮಾಡುವಂಥವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಯಾವ ರೀತಿ ಮಾಡಬೇಕು ನಮ್ಮ ಜೀವಿತದಲ್ಲಿ ಕೆಲಸ? ದೇವರ ಮುಖಾಂತರ ನಮಗೆ ಆಶೀರ್ವಾದ ಬರಬೇಕಾ? ನಮ್ಮ ಕೆಲಸದ ವಿಷಯಗಳಲ್ಲಾಗಲಿ ಎಲ್ಲ ಸಮಯದಲ್ಲಾಗಲಿ ಆಶೀರ್ವಾದ ಬರಬೇಕಾ? ನಾವು ಯಥಾರ್ಥ ಮನಸ್ಸುಳ್ಳವರಾಗಿ ಕೆಲಸ ಮಾಡುವಂಥದ್ದು, ಪ್ರೀತಿಯಿಂದ ಮಾಡುವಂಥದ್ದು, ಆಸಕ್ತಿಯಿಂದ ಮಾಡುವಂಥದ್ದು, ಸಂತೋಷದಿಂದ ಮಾಡುವಂಥದ್ದು ಬಹು ಮುಖ್ಯ ಪ್ರಿಯರೇ. ನಾವು ಯಾವಾಗ ಈ ಎಲ್ಲ ಕಾರ್ಯಗಳನ್ನು, ದೇವರು ಕೊಟ್ಟಿರುವಂತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೇವಲ್ಲ, ದೇವರು ನಮಗೆ ಅತಿ ಉನ್ನತ ಸ್ಥಾನವನ್ನು ಆತನು ಕೊಡುವಂಥ ದೇವರು ಆತನಾಗಿದ್ದಾನೆ. ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಬಡವಲಿಂದಾಗಲಿ ಬರೋದಿಲ್ಲ, ಯೆಹೋವನಿಂದ ಮಾತ್ರ ಬರುವಂಥದ್ದಾಗಿದೆ. ಒಂದು ವೇಳೆ ನಿಮಗೆ ಕೆಲಸದಲ್ಲಿ ಮೋಸವಾಗಿರ್ಬೋದು, ಒಂದು ಕರೆಕ್ಟ್ ಆಗಿರುವಂತಕ್ಕಂಥ ಒಂದು ಪೊಸಿಷನ್ ಸಿಗದೇ ಇರ್ಬೋದು ಪ್ರಿಯರೇ, ಅದಕ್ಕಾಗಿ ನೀವು ವ್ಯಥೆ ಪಡುವುದು ಬೇಡ, ಚಿಂತೆ ಪಡುವುದು ಬೇಡ. ಯಾಕೆಂದರೆ ಯೆಹೋವನು ಕೊಡದೆ ಹೊರತು ನಾವು ಏನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಪಡುವಲಿಂದಾಗಲಿ ಬರೋದಿಲ್ಲ, ಯೆಹೋವನು ಕೊಟ್ಟರೆ ಮಾತ್ರ ಆ ಜಾಗವು, ಆ ಸ್ಥಾನವು, ಆ ಒಂದು ಕೆಲಸವು ನಮಗೆ ಸಿಗುವಂಥದ್ದಾಗಿದೆ. ದೇವರು ನಮಗೆ ನಮ್ಮ ತಲಾಂತಿಗೆ ಸರಿಯಾಗಿ ಆತನು ತನ್ನ ಕೆಲಸವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ನಮಗೆ ಕೊಟ್ಟಿರುವಂತಕ್ಕಂಥ ಕೆಲಸವನ್ನು ನಾವು ಯಾವ ರೀತಿ ಮಾಡ್ತೇವೆ ಅದರ ಮುಖಾಂತರ ಮಾತ್ರ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ. ನಮ್ಮ ದಿನನಿತ್ಯದ ಪ್ರಾರ್ಥನೆ ಇದೇ ಆಗಿರಬೇಕು ಪ್ರಿಯರೇ. ನಮ್ಮ ಕೋರಿಕೆ ಇದೇ ಆಗಿರಬೇಕು. ದೇವರೇ, ನನಗೆ ಕೊಟ್ಟಿರುವಂತಕ್ಕಂಥ ಕೈ ಕೆಲಸಗಳಲ್ಲಾಗಲಿ, ನನಗೆ ಕೊಟ್ಟಿರುವಂತಕ್ಕಂಥ ಒಂದೊಂದು ಜವಾಬ್ದಾರಿ ಕೆಲಸಗಳಾಗಲಿ ನನ್ನನ್ನು ನಂಬಿಗಸ್ತನಾಗಿ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಚಿಕ್ಕ ವಿಷಯದಲ್ಲಿ ನಂಬಿಗಸ್ತನಾಗಿರೋನಿಗೆ ದೇವರು ದೊಡ್ಡ ವಿಷಯದ ಮೇಲೆ ನಂಬಿಗಸ್ತನಾಗಿ ಆತನು ಇಡುವಂಥ ದೇವರು ಆತನಾಗಿದ್ದಾನೆ. ಈ ದಿವಸಗಳಲ್ಲಿ ಪ್ರಮೋಷನ್ ನಿಂತಿದೆ ಎಂಬುದಾಗಿ ಚಿಂತೆ ಮಾಡ್ತಿದ್ದೀರಾ, ಸರಿಯಾದ ಒಂದು ಕಾರ್ಯಗಳು ನಿಮಗೆ ಸಿಗ್ತಿಲ್ಲ ಎಂಬುದಾಗಿ ಚಿಂತೆ ಮಾಡ್ತಿದ್ದೀರಾ, ಎಲ್ಲ ಚಿಂತಾಭಾರವನ್ನು ದೇವರಿಗೆ ಹಾಕಿ, ಯೆಹೋವನ ಮೇಲೆ ಹಾಕಿ ಪ್ರಾರ್ಥನೆ ಮಾಡಿ, ದೇವರೇ ನನಗೆ ಕೊಡು, ನನಗೆ ಆಶೀರ್ವಾದವನ್ನು ಕೊಡು. ಯಾಕೆಂದರೆ ಕೇಳಿರುವ ಪ್ರತಿಯೊಬ್ಬರಿಗೆ ಅದು ಕೊಡಲ್ಪಡ್ತದೆ ಪ್ರಿಯರೇ. ನಾವು ಕೇಳಬೇಕಾದ್ರೆ ದೇವರು ಅತಿ ಉತ್ತಮವಾದ ಕಾರ್ಯಗಳನ್ನು ಆತನು ಕೊಡುವಂಥ ದೇವರು ಆತನಾಗಿದ್ದಾನೆ. ಒಂದು ವೇಳೆ ತಡವಾಗ್ತದಾ, ಅದಕ್ಕಾಗಿ ಕಾಯಿರಿ. ಎಷ್ಟು ತಡವಾಗ್ತದೋ ದೇವರು ಅಷ್ಟು ಉನ್ನತ ಆಶೀರ್ವಾದದಿಂದ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮನೆಯನ್ನು ತುಂಬಿಸುವಂಥ ದೇವರು ಆತನಾಗಿದ್ದಾನೆ. ಈ ನಿರೀಕ್ಷೆ ಮಾತ್ರ ಇರಲಿ, ನಿರೀಕ್ಷೆ ಮಾತ್ರ ಇರಲಿ. ಯಾಕೆಂದರೆ ನಿರೀಕ್ಷೆಯ ಮುಖಾಂತರ ಮಾತ್ರ, ನಂಬಿಕೆಯ ಮುಖಾಂತರ ಮಾತ್ರ ನಾವು ಈ ಲೋಕದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯ ಪ್ರಿಯರೇ. ಯಾಕೆಂದರೆ ಒಂದೊಂದು ಕೆಲಸಗಳಲ್ಲಿಯೂ ವಿ ಆರ್ ಅಕೌಂಟಬಲ್ ಟು ಗಾಡ್. ದೇವರಿಗೆ ನಾವು ಲೆಕ್ಕ ಒಪ್ಪಿಸಬೇಕು. ಅದನ್ನೇ ರೋಮನ್ಸ್ ಚಾಪ್ಟರ್ 14:2 ನಾವು ನೋಡ್ತೇವೆ. ದೇವರು ಒಂದೊಂದು ಕಾರ್ಯಗಳನ್ನು ಆತನು ನೋಡುವಂಥ ದೇವರು ಆತನಾಗಿದ್ದಾನೆ. ನಂಬಿಗಸ್ತನಾಗಿದ್ದೇವಾ? ಪ್ರೀತಿಯಿಂದ ಇದ್ದೇವಾ? ಅಥವಾ ನಮ್ಮ ಕೆಲಸ ಯಾವುದೋ ಒಂದು ಪ್ರೆಷರಿಂದ ಮಾಡ್ತಾ ಇದ್ದೇವಾ? ನಾವು ಸಂತೋಷವುಳ್ಳವರಾಗಿ ಮಾಡೋಣ. ಯಾಕೆಂದರೆ ಸಂತೋಷವುಳ್ಳವರಾಗಿ ನಾವು ಮಾಡಬೇಕಾದ್ರೆ ದೇವರ ಸಮಾಧಾನ ನಮ್ಮನ್ನು ಆಳ್ವಿಕೆ ಮಾಡುವಂಥದ್ದಾಗಿದೆ. ಮತ್ತು ಏನೇ ಮಾಡಿದ್ರೂ ನಾವು ದೇವರಿಗೋಸ್ಕರ ಮಾಡಬೇಕು ಹೊರತು ಮನುಷ್ಯನಿಗೋಸ್ಕರ ಮಾಡೋದು ಬೇಕಾಗಿಲ್ಲ. ಯಾಕೆಂದರೆ ದೇವರಿಗೋಸ್ಕರ ಮಾಡಿದ್ರೆ ಮಾತ್ರ ದೇವರಿಂದ ಬರುವಂತಕ್ಕಂಥ ಆಶೀರ್ವಾದವನ್ನು ನಾವು ಇದನ್ನು ನೋಡ್ತೇವೆ. ಅನೇಕ ಬಾರಿ ನಾವು ನಮ್ಮ ಇಹಲೋಕದ ಕೆಲಸದ ಒಂದು ಯಜಮಾನನ ಕೈಯನ್ನು ಎದುರು ನೋಡ್ತೇವೆ ಪ್ರಿಯರೇ. ದೇವರು ಕೊಡದೆ ಹೊರತು, ದೇವರಿಗೋಸ್ಕರ ನಾವು ಮಾಡದೆ ಹೊರತು ಇಹಲೋಕದ ಯಜಮಾನನ ಕಣ್ಣಲ್ಲೂ ಸಹ ನಮಗೆ ದಯೆ ಸಿಗೋದಿಲ್ಲ. ದೇವರ ದಯೆ ನಮಗೆ ಸಿಗಬೇಕಾದ್ರೆ ದೇವರಿಗೆ ಯಥಾರ್ಥವಾಗಿ ಇರುವಂಥದ್ದು, ನಂಬಿಗಸ್ತರ
ತೃಪ್ತರಾಗಿರುವಂಥದ್ದು, ಇಹಲೋಕದಲ್ಲಿ ಕೊಟ್ಟಿರುವಂತಕ್ಕಂಥ ಯಾವುದೇ ಕೆಲಸವಾಗಲಿ ದೇವರೇ ನೀನು ಕೊಟ್ಟಿದೆಯಾ ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಸಂತೋಷವುಳ್ಳವರಾಗಿ ನಾವು ಮಾಡಬೇಕಾದ್ರೆ ದೇವರು ಅದಕ್ಕಾಗಿ ಸಂತೋಷವುಳ್ಳವರಾಗಿ ನಮ್ಮನ್ನು ಆಶೀರ್ವಾದದಿಂದ ತುಂಬಿಸುವಂಥ ದೇವರು ಆತನಾಗಿದ್ದಾನೆ. ಯಾಕೆಂದರೆ ನಮಗೆ ಬರುವಂತಕ್ಕಂಥ ರಿವಾರ್ಡ್ ಅದು ದೇವರಿಂದ ಮಾತ್ರ ಬರುವಂಥದ್ದಾಗಿದೆ ಪ್ರಿಯರೇ. ಅದನ್ನೇ ಗಲಾತ್ಯ 6:9 ನಾವು ನೋಡ್ತೇವೆ. ನಮಗೆ ಸಿಗುವಂತಕ್ಕಂಥ ಒಂದೊಂದು ರಿವಾರ್ಡ್, ಒಂದೊಂದು ಎಲ್ಲ ಕಾರ್ಯಗಳಲ್ಲಿ ಜಯವು ಸ್ವಾಮಿ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಪ್ರಾರ್ಥನೆ ಮಾಡೋಣ. ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ ಕರ್ತನೆ, ಈ ದಿವಸಗಳಲ್ಲಿ ಕರ್ತನೆ ಅಪ್ಪ ನಮಗೆ ಎಲ್ಲ ವಿಷಯದಲ್ಲಿಯೂ ಜಯವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ಅಪ್ಪ ನೀನಾಗಿದೆಯಾ ಕರ್ತನೆ, ನಮಗೆ ಕೊಟ್ಟಿರುವಂತಕ್ಕಂಥ ಕೆಲಸವನ್ನು ಯಥಾರ್ಥವಾಗಿ ಮಾಡುವಂತೆ ಸಹಾಯ ಮಾಡು ಕರ್ತನೆ. ಯಾರ್ಯಾರಿಗೆ ಬರಬೇಕಾಗಿರುವಂತಕ್ಕಂಥ ಒಂದು ಪ್ರಮೋಷನ್ ಆಗಲಿ ಏನಾಗಲಿ ನಿಂತೋಗಿದೆಯೋ ಯೇಸುವಿನ ಹೆಸರಿನಲ್ಲಿ ಈ ದಿವಸ ಆ ಪ್ರಮೋಷನ್ ಬರಲಿ ಸ್ವಾಮಿ. ಅವರ ಮನೆಯ ಬಾಗಿಲುಗಳನ್ನು ಹುಡುಕಿಕೊಂಡು ಯೇಸುವಿನ ಹೆಸರಲ್ಲಿ ಆ ಪ್ರಮೋಷನ್ ಬರಲಿ ಸ್ವಾಮಿ. ಯಾರ್ಯಾರನ್ನು ಕೆಲಸದಿಂದ ತೆಗೆದಾಕಿದ್ದಾರೋ ಸ್ವಾಮಿ ದೇವರೇ ಯೇಸುವಿನ ಹೆಸರಿನಲ್ಲಿ ಕರ್ತನೆ ಅವರಿಗೆ ಒಳ್ಳೆಯ ಕೆಲಸವನ್ನು ಅನುಗ್ರಹಿಸಿ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ. ದೇವರೇ ಯಾರ್ಯಾರು ತುಂಬ ಪ್ರೆಷರಿಂದ ಅಥವಾ ತುಂಬ ಒಂದು ಒತ್ತಡದಿಂದ ಕೆಲಸ ಮಾಡ್ತಿದ್ದಾರೋ ದೇವರೇ ನಿನ್ನ ಸಮಾಧಾನ ಅವರ ಜೀವಿತದಲ್ಲಿ ಆಳ್ವಿಕೆ ಮಾಡಲಿ ಸ್ವಾಮಿ. ದೇವರೇ ನೀನು ಕೊಡದೆ ಹೊರತು ನಾವೇನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಯೆಹೋವನೇ ನಿನ್ನಿಂದ ಮಾತ್ರ ಉದ್ಧಾರ ಬರುವಂಥದ್ದಾಗಿದೆ ಕರ್ತನೆ. ಯಾಕೆಂದರೆ ದೇವರೇ ಲೆಕ್ಕ ಕೇಳುವಂಥ ದೇವರು ನೀನು ಕರ್ತನೆ. ನಿನಗೋಸ್ಕರ ನಾವು ಮಾಡಬೇಕಾದರೆ ನಮಗೆ ಉತ್ತಮವಾದ ಕರ್ತನೆ ಅಪ್ಪ ಯೇಸುವೆ ಕರ್ತನೆ ಒಂದು ಬಹುಮಾನವನ್ನು ನೀನು ಕೊಟ್ಟಿರುವಂಥ ದೇವರು, ಕೊಡುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಎಲ್ಲ ಆರ್ಥಿಕ ಸ್ಥಿತಿಗಳು ಕರ್ತನೆ ಯೇಸುವಿನ ಹೆಸರಿನಲ್ಲಿ ಒಂದೊಂದು ಕುಟುಂಬವನ್ನು ಅಪ್ಪ ಬಿಟ್ಟು ಹೋಗಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ದೇವರೇ ಆಶೀರ್ವಾದದಾಯಕನು ಆ ಆಶೀರ್ವಾದ ಕುಟುಂಬಗಳಲ್ಲಿ ಕರ್ತನೆ ಆಶೀರ್ವಾದವಾಗಿ ತುಂಬಲಿ ಸ್ವಾಮಿ. ಆಶೀರ್ವಾದದಾಯಕನು ಆ ಕುಟುಂಬಗಳಲ್ಲಿ ಯಾವಾಗಲೂ ನೆಲೆಯಾಗಿರಲಿ ಸ್ವಾಮಿ. ನಿತ್ಯವೂ ಪ್ರಾರ್ಥನೆಯಿಂದ ಕರ್ತನೆ ತನ್ನ ವಿಜ್ಞಾಪನೆಯನ್ನು ಹೇಳುವಂತೆ ಕರ್ತನೆ ಒಬ್ಬೊಬ್ಬರನ್ನ ಬಲಪಡಿಸಿ ನಡೆಸಿಕೊಡು. ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್ ಆಮೇನ್.